ಬಾಂಗ್ಲಾ ಭೂತಾನ್ ಆಯ್ತು, ಇದೀಗ ತೈವಾನ್. ಚೀನಾಕ್ಕೆ ಶುರುವಾಯ್ತು ನಡುಕ. 2024 ಭಾರತಕ್ಕೆ ಸುವರ್ಣ ವರ್ಷ. ಸ್ನೇಹಿತರೆ, 2024 ಭಾರತಕ್ಕೆ ಸುವರ್ಣ ವರ್ಷವೇ. ಯಾಕಂದ್ರೆ ಭಾರತ ಏನಂದ್ಕೊಳ್ಳುತ್ತೋ ಅದಾಗ್ತಾ ಇದೆ. ಹೌದು, ನಮ್ಮ ನೆರೆಯ ರಾಷ್ಟ್ರಗಳೇನಿವೆ ಅಲ್ಲಿ ಭಾರತಕ್ಕೆ ಬೇಕಿರುವಂತಹ ಸರ್ಕಾರಗಳೇ ಈಗ ಅಧಿಕಾರಕ್ಕೆ ಬರ್ತಿವೆ. ಮತ್ತೊಂದೆಡೆ ಚೀನಾಗೆ ಎಲ್ಲವೂ ಉಲ್ಟಾ ಆಗ್ತಿವೆ. ಇತ್ತೀಚೆಗಷ್ಟೇ ಬಾಂಗ್ಲಾ ಚೀನಾಗೆ ಟಕ್ಕರ್ ಕೊಟ್ಟಿತ್ತು, ಇದೀಗ ಭೂತಾನ್ ಕೂಡ ಟಕ್ಕರ್ ಕೊಟ್ಟಿದೆ. ಇದರ ನಡುವೆ ಇದೀಗ ಚೀನಾಕ್ಕೆ ತೈವಾನ್ ಕೂಡ ಶಾಕ್ ಕೊಟ್ಟಿದೆ. ಹಾಗಾದರೆ ತೈವಾನ್ನಲ್ಲಿ ಆಗುತ್ತಿರುವಂತಹ ರಾಜಕೀಯ ಬೆಳವಣಿಗೆಯಿಂದ ಭಾರತಕ್ಕೆ ಆಗೋ ಲಾಭವೇನು, ಭಾರತಕ್ಕೆ ಸಿಗುವಂತಹ ಅನುಕೂಲಗಳು ಏನು, ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 2024 ಇದೊಂದು ಚುನಾವಣಾ ವರ್ಷವಾಗಿದೆ. ಬರೋಬ್ಬರಿ 40ಕ್ಕೂ ಹೆಚ್ಚು ದೇಶಗಳಲ್ಲಿ ಚುನಾವಣೆ ನಡೆಯುತ್ತಿದೆ. ಅದರಲ್ಲಿಯೂ ಕೂಡ ನಮ್ಮ ಏಷ್ಯಾದಲ್ಲಿ ಅತ್ಯಂತ ಮುಖ್ಯ ಎನ್ನುವಂತಹ ಅದರಲ್ಲಿಯೂ ಭಾರತವನ್ನು ಸೇರಿ ಹಲವು ದೇಶಗಳಲ್ಲಿ ಈ ಚುನಾವಣೆಗಳು ನಡೆದಿವೆ. ಅದಷ್ಟೇ ಅಲ್ಲದೆ ಭಾರತದ ಸುತ್ತಮುತ್ತಲಿನ ರಾಷ್ಟ್ರಗಳೇನಿವೆ ಅಲ್ಲಿ ಚುನಾವಣೆ ನಡೆಯುತ್ತಿದ್ದು ಭಾರತ ಮತ್ತು ಚೀನಾ ಇದರ ಮೇಲೆ ಕಣ್ಣನ್ನು ಇಟ್ಟಿದೆ. ಯಾಕಂದರೆ ಈ ಚುನಾವಣೆಗಳು ಈ ಎರಡೂ ದೇಶಗಳ ಸುರಕ್ಷತೆಯನ್ನು ಕಾಪಾಡುವಲ್ಲಿ ತುಂಬ ಕೆಲಸವನ್ನು ಮಾಡುತ್ತೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಯಾರಿಗೆ ಲಾಭ ಎನ್ನುವಂತಹ ಲೆಕ್ಕಾಚಾರಗಳು ಈ ಎರಡೂ ದೇಶಗಳು ಮಾಡ್ತಾ ಇದ್ದಾವೆ. ಆದರೆ ಇದೀಗ ನಮ್ಮ ನೆರೆಯ ರಾಷ್ಟ್ರಗಳು ಭಾರತಕ್ಕೆ ಜೈ ಎನ್ನುತ್ತಿದ್ದು ಚೀನಾಕ್ಕೆ ಭಾರೀ ಮುಖಭಂಗವಾಗಿದೆ. ಅಲ್ಲದೆ ಭಾರತಕ್ಕೆ ಸಪೋರ್ಟ್ ಮಾಡುವ ದೇಶಗಳೇ ಏಷ್ಯಾದಲ್ಲಿ ಜಯಶಾಲಿ ಆಗ್ತಿವೆ. ಎಸ್ ಸ್ನೇಹಿತರೆ, ಕಳೆದ 15 ದಿನಗಳಲ್ಲಿ ಹಲವು ದೇಶಗಳ ಚುನಾವಣೆಗಳು ನಡೆದಿವೆ. ಅದರಲ್ಲಿ ಮೊನ್ನೆಯಷ್ಟೇ ಬಾಂಗ್ಲಾದಲ್ಲಿ ಚುನಾವಣೆ ನಡೆದಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಅದರಲ್ಲಿ ಭಾರತವನ್ನು ಬೆಂಬಲಿಸುವ ಶೇಖ್ ಹಸೀನಾರ ಪಾರ್ಟಿ ಗೆಲುವನ್ನು ಸಾಧಿಸಿತು. ಅಂದರೆ 300 ಕ್ಷೇತ್ರಗಳ ಪೈಕಿ ಈ ಶೇಖ್ ಹಸೀನಾ ಪಾರ್ಟಿ ಏನಿದೆ 223 ಕ್ಷೇತ್ರಗಳನ್ನು ಗೆದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಅಂದರೆ ಒಂದು ಕ್ಷೇತ್ರದಲ್ಲಿ ನಿಧನದ ಸುದ್ದಿಯಿಂದ ಒಂದು ಕ್ಷೇತ್ರದಲ್ಲಿ ಚುನಾವಣೆ ನಡೆಯಲಿಲ್ಲ, ಅದೆಲ್ಲವೂ ನಮಗೆ ಗೊತ್ತಿರುವಂಥದ್ದೇ. ಈ ರೀತಿಯ ಗೆಲುವು ಏನಿದೆ ಇದು ಅಮೆರಿಕಕ್ಕೆ ಭಾರಿ ಭಂಗವನ್ನು ಉಂಟು ಮಾಡಿತ್ತು. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಮೆರಿಕ ಇಲ್ಲಿ ನೇರವಾಗಿ ತನ್ನ ಪಿತೂರಿಯನ್ನು ಮಾಡಿತ್ತು. ಅಂದರೆ ಚುನಾವಣೆಯಲ್ಲಿ ಕೈ ಹಾಕಿ ಏನಂತಂದರೆ ಪಾರದರ್ಶಕ ಚುನಾವಣೆ ನಡೀಬೇಕು ಎನ್ನುವಂತಹ ಮಾತುಗಳನ್ನು ಹೇಳಿತ್ತು. ಬಾಂಗ್ಲಾದೇಶದಲ್ಲಿ ತನ್ನದೇ ಆದ ಒಂದು ಮೂಗನ್ನು ತೋರಿಸುವಂಥ ಕೆಲಸವನ್ನು ಮಾಡಿತ್ತು. ಆದರೂ ಕೂಡ ಭಾರತವನ್ನು ಬೆಂಬಲಿಸುವ ಪಕ್ಷ ಸತತ 5ನೇ ಬಾರಿ ಚುನಾವಣೆ ಗೆದ್ದಿದ್ದು ದೊಡ್ಡ ವಿಚಾರವೇ ಆಗಿತ್ತು. ಇನ್ನು ಇದಾದ ಬಳಿಕ ಭೂತಾನ್ನಲ್ಲಿ ಕೂಡ ಇತ್ತೀಚೆಗೆ ಚುನಾವಣೆಗಳು ನಡೆದಿದ್ವು. ಅದರಲ್ಲಿ ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಏನಿದೆ 30 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸರ್ಕಾರವನ್ನು ರಚನೆ ಮಾಡಿತ್ತು. ಇನ್ನು ಚೀನಾವನ್ನು ಬೆಂಬಲಿಸುವ ಪಕ್ಷ ಏನಿದೆ ಭೂತಾನ್ ಟ್ರೆಡಲ್ ಪಾರ್ಟಿ ಏನಿದೆ 17 ಸ್ಥಾನಗಳನ್ನು ಗೆದ್ದಿತ್ತು. ಅಲ್ಲಿಯೂ ಕೂಡ ಭಾರತಕ್ಕೆ ಒಂದು ರೀತಿಯ ಗೆಲುವೇ ಸಿಕ್ಕಿತ್ತು. ಇವೆರಡು ಚೀನಾ ಮತ್ತು ಅಮೆರಿಕಕ್ಕೆ ಭಾರಿ ಮುಖಭಂಗವನ್ನು ಉಂಟು ಮಾಡಿದರೆ ಇದೀಗ ತೈವಾನ್ನಲ್ಲೂ ಕೂಡ ಇಂತಹದ್ದೇ ಚುನಾವಣೆಯಾಗಿದ್ದು ಇಲ್ಲಿಯೂ ಕೂಡ ಭಾರತದ ಪರ ಇರುವಂತಹ ಕೊಮೆಂಟ್ ಟೀ ಪಾರ್ಟಿ ಏನಿದೆ ಅದು ಗೆದ್ದಿರೋದು ಚೀನಾದ ಎದೆಯಲ್ಲಿ ಬೆಂಕಿ ಹುಟ್ಟಲು ಕಾರಣವಾಗಿದೆ. ಹೌದು ಸ್ನೇಹಿತರೆ, ಇದೀಗ ತೈವಾನ್ನಲ್ಲಿ ಅಧಿಕಾರಕ್ಕೆ ಬಂದಿರುವ ವಿಲಿಯಂ ಲಾಯ್ ಚೆಂಗ್ ಟೆ ಏನಿದ್ದಾರೆ ಇವರು ಕಮ್ಯುನಿಸ್ಟ್ ವಿರೋಧಿಯಾಗಿದ್ದು ಅದರಲ್ಲಿಯೂ ಕೂಡ ತೈವಾನ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡುತ್ತಲೇ ಬಂದವರು. ಇದೇ ಕಾರಣಕ್ಕೆ ಇದೀಗ ಚೀನಾ ಸಿಡಿಮಿಡಿಗೊಂಡಿದೆ. ಯಾಕಂದರೆ ತೈವಾನ್ನಲ್ಲಿ ಪ್ರಜಾಪ್ರಭುತ್ವ ಸ್ಥಾಪಿಸಲು ಇವರು ಮುಂದಾದರೆ ಚೀನಾ ಇದನ್ನು ವಶಪಡಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಸ್ನೇಹಿತರೆ, ನಿಮಗೆ ಇಲ್ಲೊಂದು ವಿಚಾರವನ್ನು ಹೇಳ್ತೀನಿ. ತೈವಾನ್ ಒಂದು ದೇಶ ಅಲ್ಲ ಅನ್ನುವಂಥದ್ದು ನಿಮಗೂ ಗೊತ್ತಿರುವಂಥದ್ದೇ. ತೈವಾನ್ ಒಂದು ದ್ವೀಪ ಪ್ರದೇಶವಾಗಿದೆ. ಆದರೆ ಆ್ಯಕ್ಚುಲಿ ಈಗ ಏನಾಗ್ತಾ ಇದೆ ಅಂದರೆ ತೈವಾನ್ ಹೇಳುತ್ತೆ ಚೀನಾ ನನಗೆ ಸಂಬಂಧಪಟ್ಟಿದ್ದು, ಚೀನಾ ಹೇಳ್ತಾ ಇದೆ ತೈವಾನ್ ನನಗೆ ಸಂಬಂಧಪಟ್ಟಿದ್ದು ಅಂತ. ಸ್ನೇಹಿತರೆ, ಈ ಮೊದಲು ಅಂದರೆ ಈ ಕಮ್ಯುನಿಸ್ಟ್ ಪಕ್ಷ ಏನಿದೆ ಚೀನಾದಲ್ಲಿ ಅದು ಬರುವುದಕ್ಕೂ ಮುಂಚೆ ತೈವಾನ್ ಮತ್ತು ಚೀನಾ ಒಂದೇ ಭಾಗಗಳಾಗಿದ್ವು. ಆಮೇಲೆ ಡಿವೈಡ್ ಆಗುತ್ತೆ. ಚೀನಾ ಅಮೆರಿಕದ ಬೆಂಬಲವನ್ನು ಪಡೆದುಕೊಂಡು ರಾಷ್ಟ್ರೀಯ ಸ್ಥಾನಮಾನವನ್ನು ಪಡೆದುಕೊಳ್ಳುತ್ತೆ. ಆದರೆ ತೈವಾನ್ ಆ ಸ್ಥಾನಮಾನವನ್ನು ಪಡೆದುಕೊಳ್ಳಲ್ಲ. ಆದರೂ ಕೂಡ ತೈವಾನನ್ನು ಬೆಂಬಲಿಸುವಂಥ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆ. ನಿಮ್ಗೊಂದು ಪ್ರಶ್ನೆ ಮೂಡಿರಬಹುದು, ಅಷ್ಟಕ್ಕೂ ತೈವಾನನ್ನು ಯಾಕೆ ಈ ಅಮೆರಿಕ ಬೆಂಬಲಿಸ್ತಿದೆ ಅನ್ನುವಂಥದ್ದು. ಅಂದರೆ ಚೀನಾ ಒಂದು ಸೈಡಲ್ಲಿದೆ ಮತ್ತು ಅಮೆರಿಕ ಒಂದು ಸೈಡಲ್ಲಿದೆ, ಆ ಕಾರಣದಿಂದ ಬೆಂಬಲಿಸ್ತಾ ಇದೆಯಾ ಅಂದರೆ ಖಂಡಿತವಾಗಿಯೂ ಒಂದು ಪಾರ್ಟ್ ಅದಾಗಿರ್ಬೋದು. ಆದರೆ ಮತ್ತೊಂದು ಕಾರಣ ಏನಪ್ಪ ಅಂದರೆ ತೈವಾನ್ನಲ್ಲಿ ತಯಾರಾಗುವಂತಹ ಸೆಮಿಕಂಡಕ್ಟರ್ಗಳು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಆ ರೀತಿಯ ಸೆಮಿಕಂಡಕ್ಟರ್ಗಳು ಏನಿದೆ ಅದನ್ನು ಹೆಚ್ಚು ತಯಾರಿಸುವಂಥ ಒಂದು ಪ್ರದೇಶ ಅಂದರೆ ಅದು ತೈವಾನ್ ಆಗಿರುತ್ತೆ. ಸೊ ಈ ತೈವಾನನ್ನು ಏನಾದರೂ ಈ ಚೀನಾ ಆಕ್ರಮಿಸಿಕೊಳ್ಳಲು ಮುಂದಾಗಿದ್ದೆ ಆದರೆ ಸೆಮಿಕಂಡಕ್ಟರ್ಗಳ ಬೆಲೆ ಏನಿದೆ ಅದು ದುಬಾರಿಯಾಗುತ್ತೆ, ಚೀನಾವನ್ನು ನಾವು ಅಂಗಲಾಚಬೇಕಾಗುತ್ತೆ ಎನ್ನುವಂಥದ್ದು ಕೂಡ ಒಂದು ವಿಚಾರವಾಗಿದೆ. ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ, ಈ ತೈವಾನ್ ಏನಿದೆ ಆ ತೈವಾನ್ ನಮ್ಮ ಭಾರತಕ್ಕೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ.
ಚೀನಾದ ವಿಸ್ತೀರ್ಣ ನೀತಿ ಏನಿದೆ ಅದನ್ನು ತಡೆಯುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಅಂದರೆ ಚೀನಾ ತನ್ನ ಪಕ್ಕದಲ್ಲಿರುವಂತಹ ಯಾವುದೇ ದೇಶವಿದ್ರೆ ಇರಬಹುದು, ಯಾವುದೇ ಪ್ರದೇಶ ಇದ್ದರೆ ಇರಬಹುದು, ಅವುಗಳನ್ನು ಆಕ್ರಮಣ ಮಾಡುವಂತಹ ಕೆಲಸವನ್ನು ಮಾಡ್ತದೆ. ಆದರೆ ಇದನ್ನು ತಡೆಯುವಂಥ ಕೆಲಸವನ್ನು ಇದೀಗ ತೈವಾನ್ ಮಾಡ್ತಿದೆ. ಇನ್ನು ಸ್ನೇಹಿತರೆ, ತೈವಾನ್ ಬಗ್ಗೆ ನಿಮಗೆ ಗೊತ್ತಿರಲಿ, ಕೇವಲ 36,000 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ಸುಮಾರು 2 ಕೋಟಿಯಷ್ಟು ಜನರು ವಾಸವಿದ್ದಾರೆ. ಇಂತಹ ಇದರಲ್ಲಿ ಇದೀಗ ಚುನಾವಣೆಗಳು ಎದುರಾಗಿದ್ವು. ಅದರಲ್ಲಿ DDP ಪಕ್ಷವು 40.5% ಮತಗಳನ್ನು ಪಡೆದರೆ ವಿರೋಧ ಪಕ್ಷ KMT 33% ಮತಗಳನ್ನು ಪಡೆದುಕೊಂಡಿತ್ತು. ಮತ್ತೊಂದು ಪಕ್ಷ TPP 26% ಮತಗಳನ್ನು ಪಡೆದುಕೊಂಡಿದೆ. ಒಟ್ಟಿನಲ್ಲಿ ಈ DDP ಪಕ್ಷ ಏನಿದೆ, ಭಾರತವನ್ನು ಬೆಂಬಲಿಸುವ ವಿಲಿಯಂ ಲಾಯ್ ಚಿಂಗ್ಟೆ ಅಧ್ಯಕ್ಷರಾಗಿ ಇದ್ದಾರಲ್ಲ, ಆ ಪಕ್ಷ ಗೆದ್ದಿದ್ದು ಅವರು ಇದೀಗ ತೈವಾನ್ನ ಮುಂದಿನ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಸ್ನೇಹಿತರೆ, ಅಂದರೆ ಈ ವಿಲಿಯಂ ಲಾಯ್ ಚಾಂಗ್ಟೆ ಏನಿದ್ದಾರೆ ಅವರು ಕೂಡ ಏನು ಶ್ರೀಮಂತರಲ್ಲ, ಅಂದರೆ ಬಡ ಕುಟುಂಬದಿಂದ ಬಂದವರು. ಇವರ ತಂದೆ ಗಣಿ ಕಾರ್ಮಿಕರಾಗಿರ್ತಾರೆ. ಆದರೆ ಇವರು 2ನೇ ವಯಸ್ಸಿನಲ್ಲಿ ಇರುವಾಗಲೇ ಅವರು ಸಾವನ್ನಪ್ಪುತ್ತಾರೆ. ಇನ್ನು ಇವರ ತಾಯಿ 6 ಮಕ್ಕಳನ್ನು ಹೊಂದಿದ್ರು ಕೂಡ ಕಷ್ಟದಿಂದ ಇವರನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ. ವೈದ್ಯಕೀಯ ಪದವಿಯನ್ನು ಪಡಿತಾರೆ. ಆ ನಂತರ ನಿಧಾನವಾಗಿ ಇವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. 1998ರಲ್ಲಿ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯ ಗಳಿಸ್ತಾರೆ. ಮೇಯರ್ ಕೂಡ ಆಗ್ತಾರೆ. ಆ ನಂತರ ಉಪಾಧ್ಯಕ್ಷರಾಗ್ತಾರೆ. ಅದಾದ ಬಳಿಕ ಇದೀಗ ಅಧ್ಯಕ್ಷರಾಗಿದ್ದಾರೆ. ಇನ್ನು ಈ ವಿಲಿಯಂ ಬಗ್ಗೆ ಈ ಚೀನಾಕ್ಕಂತೂ ಒಳ್ಳೆ ಅಭಿಪ್ರಾಯವೇ ಇಲ್ಲ. ಯಾಕಂದ್ರೆ ತೈವಾನ್ ಈ ಚುನಾವಣೆಯಲ್ಲಿ ಹಸ್ತಕ್ಷೇಪವನ್ನು ಮಾಡಿತ್ತು. ಯಾಕಂದ್ರೆ ಈ ವಿಲಿಯಂ ಏನಿದ್ದಾರೆ ಇವರು ಸ್ವತಂತ್ರ ಹೋರಾಟಗಾರರಾಗಿದ್ದು ಪ್ರತ್ಯೇಕತೆ, ಅಂದರೆ ಈ ತೈವಾನ್ ಏನಿದೆ ಅದಕ್ಕೆ ಪ್ರತ್ಯೇಕತೆ ಬೇಕು ಎನ್ನುವಂತಹ ಮಾತನ್ನ ಹೇಳ್ತಾರೆ. ಅದಷ್ಟೇ ಅಲ್ಲದೆ ನಿರಂಕುಶತ್ವ ಅಧಿಕಾರ ಏನಿದೆ ಅದನ್ನು ತಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಚೀನಾದ ವಿಸ್ತೀರ್ಣ ನೀತಿಯನ್ನು ತಡೆಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ಚೀನಾಗೆ ಸದಾ ಟಕ್ಕರನ್ನೇ ಕೊಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಅಮೆರಿಕದೊಂದಿಗೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಅದೇ ಕಾರಣಕ್ಕೆ ಇದೀಗ ಅಮೆರಿಕ ಮತ್ತು ಚೀನಾ ಇವೆರಡರ ನಡುವೆ ಒಂದು ಯುದ್ಧವೇ ಆಗಿದೆ. ಇನ್ನು ಇವೆರಡರ ನಡುವೆ ಭಾರತಕ್ಕೆ ಏನು ಅನುಕೂಲ ಅಂದರೆ, ಈ ವಿಲಿಯಂ ಏನಿದ್ದಾರೆ ಇವರು ಭಾರತದ ಪರವಾಗಿದ್ದಾರೆ. ಅಂದರೆ ಭಾರತ ಏನೇ ಸಹಾಯ ಕೇಳಿದ್ರು ಕೂಡ ಇವರು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಅಮೆರಿಕ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದು, ಅದೇ ಕಾರಣಕ್ಕೆ ಇಲ್ಲಿಯವರೆಗೂ ಈ ಚೀನಾ ಏನಿದೆ ಅದರ ಹಿಡಿತಕ್ಕೆ ಈ ತೈವಾನ್ ಸಿಗ್ತಾ ಇಲ್ಲ. ಇನ್ನೊಂದು ವಿಚಾರ ಏನಂದ್ರೆ ಸ್ನೇಹಿತರೆ, ಈ ತೈವಾನ್ ಏನಿದೆ ಒಂದು ದ್ವೀಪ ರಾಷ್ಟ್ರವಾಗಿದ್ರೂ ಕೂಡ ಇಡೀ ವಿಶ್ವದಲ್ಲೇ ಬಲಿಷ್ಠ ರಾಷ್ಟ್ರವಾಗಿರುವಂತಹ ಈ ಚೀನಾ ಅದನ್ನು ವಶಪಡಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ, ಅದಕ್ಕೆ ಬೆಂಬಲವಾಗಿ ನಿಂತಿರುವಂಥದ್ದು ಒಂದು ವಿಶ್ವದ ದೊಡ್ಡಣ್ಣ ಅಮೆರಿಕ, ಮತ್ತೊಂದು ಭಾರತ. ಹೌದು, ಈಗ ಏನಾದರೂ ಚೀನಾ ಅಟ್ಯಾಕ್ ಅನ್ನ ಮಾಡಿದ್ದೇ ಆದ್ರೆ ತೈವಾನ್ಗೆ ಸಪೋರ್ಟ್ ಅನ್ನು ಕೊಡುವಂತ ಕೆಲಸವನ್ನ ಅಮೆರಿಕವನ್ನು ಮಾಡುತ್ತೆ, ಅದರ ಜೊತೆಗೆ ಭಾರತವನ್ನು ಕೂಡ ಮಾಡುತ್ತೆ. ಯಾಕಂದ್ರೆ ಒಂದು ಮೇಜರ್ ಇಶ್ಯೂ ಏನಂದ್ರೆ, ಈ ಸೆಮಿ ಕಂಡಕ್ಟರ್ಗಳು ಏನಿದೆ ಅವು ಇಲ್ಲಿ ತಯಾರಾಗುವಂಥದ್ದು. ಅದಷ್ಟೇ ಅಲ್ಲದೆ ಚೀನಾದ ಈ ನೀತಿಯನ್ನ ವಿರೋಧಿಸುವಂತ ಕೆಲಸಗಳು ಇವೆರಡೂ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಇದೀಗ ಭಾರತವನ್ನು ಬೆಂಬಲಿಸುವಂತಹ ಪಕ್ಷ ತೈವಾನ್ನಲ್ಲಿ ಗೆದ್ದಿದ್ದು ನಮ್ಮೆಲ್ಲರಿಗೂ ಒಂದು ಖುಷಿಯ ವಿಚಾರವೇ. ಇದು ಭಾರತಕ್ಕೆ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಅಂದ್ರೂ ಕೂಡ ತಪ್ಪಾಗಲ್ಲ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.